ಕಮೆಂಟಲ್ಲಿ ಯಾರು ಲೈಫ್ ಸ್ಟೈಲ್ ವ್ಲಾಗ್ ಮಾಡಿ ಅಂತ ಸಜೆಸ್ಟ್ ಮಾಡಿದ್ರು. ನಂದು ಲೈಫ್ ಸ್ಟೈಲೇ ಹೇಗಿರ್ತದೆ, ಬೆಳಿಗ್ಗೆ ಎದ್ದು ಜಿಮ್ಮಿಗೆ ಬಂದು ಕಾರ್ಡಿಯೋ ಮಾಡಿ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ವರ್ಕೌಟ್ ಮೀಲ್ ತಿಂದು ಪುನಃ ಜಿಮ್ಮಿಗೆ ಬಂದು ಪುನಃ ವರ್ಕೌಟ್ ಮಾಡಿ ನಂತರ ನಂದು ಕ್ಲೈಂಟ್ಸದ್ದು ವರ್ಕ್ ಎಲ್ಲ ಫಿನಿಷ್ ಮಾಡಿ ನಂತರ ನಾನು ನನ್ನ ಕಂಟೆಂಟ್ ಎಲ್ಲ ಶೂಟ್ ಮಾಡ್ತೇನೆ. ಅದಾದಮೇಲೆ ನನಗೆ ಈ ಬಾಡಿ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಇಡೀ ದಿನದಲ್ಲಿ. ಅಷ್ಟೇ ಕೆಲಸ ಇರೋದು. ಇದೇ ನನ್ನ ಲೈಫ್ ಸ್ಟೈಲ್. ಫೇಕ್ ಲೈಫ್ ಸ್ಟೈಲೆಲ್ಲ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ ನನಗೆ. ಈ ಯೂಟ್ಯೂಬ್ ಪೇಜನ್ನು ನನಗೆ ಗ್ರೋ ಮಾಡಬೇಕು, ಯಾಕಂದರೆ ಕರ್ನಾಟಕದಲ್ಲಿ ಒಂದು ಬೆಸ್ಟ್ ಕನ್ನಡ ಫಿಟ್ನೆಸ್ ಕಮ್ಯುನಿಟಿ ಬಿಲ್ಡ್ ಮಾಡಬೇಕು. ಇಲ್ಲಿ ತನಕ ಲೈಕ್ ಅದು ಇನ್ನೂ ಇಂಪ್ರೂವ್ ಆಗಲಿಲ್ಲ, ಗ್ರೋ ಆಗಲಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟ್ ಮಾಡಿದ ಮೇಲೆ ತುಂಬ ಜನ ಈಗ ಇನ್ಸ್ಟಾಗ್ರಾಮಲ್ಲಿ ಕನ್ನಡದಲ್ಲೇ ವೀಡಿಯೋ ಮಾಡ್ತಿದ್ದಾರೆ. ಲಾಸ್ಟ್ 1 ಇಯರಲ್ಲಿ ಕನ್ನಡ ಫಿಟ್ನೆಸ್ ಇನ್ಸ್ಟಾಗ್ರಾಮ್ ಕಮ್ಯುನಿಟಿ ತುಂಬ ಗ್ರೋ ಆಗಿದೆ. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತದೆ. ಇನ್ನೂ ವೀಡಿಯೋಸ್ ಮಾಡಿ, ಎಲ್ಲರೂ ವೀಡಿಯೋಸ್ ಮಾಡಿ ನಿಮ್ಮ ಫಿಟ್ನೆಸ್ ಜರ್ನಿ ಶೇರ್ ಮಾಡಿ. ಈ ಫಿಟ್ನೆಸ್ ಇಂಡಸ್ಟ್ರಿ ಇನ್ನೂ ಗ್ರೋ ಆಗಬೇಕು. ನೀವು ಅದೊಂದು ಜಪಾನೀಸ್ ಕಾನ್ಸೆಪ್ಟ್ ಕೇಳಿರ್ಬೋದು, ಇಕಿಗೈ ಅಂತ. ನಿಮಗೆ ಏನಿಷ್ಟ ಅದನ್ನೇ ನಿಮ್ಮ ಕರಿಯರ್ ಆಗಿ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ನಿಮ್ಗೆ ಯಾವತ್ತೂ ಕೆಲಸ ಮಾಡ್ತಿದ್ದೇನೆ ಅಂತ ಅನಿಸೋದಿಲ್ಲ. ಸೇಮ್ ನಂದು ಸಹ. ನನಗೆ ಲೈಕ್ ಈ ಫಿಟ್ನೆಸ್ ಅಂದರೆ ತುಂಬ ಇಷ್ಟ ಮುಂಚೆಯಿಂದನೂ. ಅದಕ್ಕೆ ನಾನು ಫಿಟ್ನೆಸ್ಸನ್ನೇ ನನ್ನ ಕರಿಯರ್ ಆಗಿ ಮಾಡ್ಕೊಂಡಿದ್ದೇನೆ. ನನಗೆ ಲಾಸ್ಟ್ 3 ಇಯರ್ಸಿಂದ ನಾನು ಕಂಟೆಂಟ್ ಮಾಡ್ತಿದ್ದೇನೆ. ಆದರೆ ಒಂದಿನ ಸಹ ನನಗೆ ಕೆಲಸ ಮಾಡ್ತಿದ್ದೇನೆ ಅಂತ ಅನಿಸ್ಲಿಲ್ಲ. ಲೈಕ್ ಈ ಫೀಲ್ಡ್ ನನಗೆ ತುಂಬ ಇಷ್ಟ. ಸೊ ಇದನ್ನು ನನ್ನ ಲೈಫ್ ಸ್ಟೈಲ್ ಆಗಿ ಮಾಡಿದ್ದೇನೆ. ಸೊ ನಾನು ತುಂಬ ಹ್ಯಾಪಿ ಇರ್ತೇನೆ. ಒಳ್ಳೆ ನಿದ್ದೆ ಬರ್ತದೆ, ಡೈಲಿ ವರ್ಕೌಟ್ ಮಾಡ್ತೇನೆ, ಒಳ್ಳೆ ಫುಡ್ ತಿಂತೇನೆ. ಇದೇ ನನ್ನ ಲೈಫ್ ಸ್ಟೈಲ್. ಸೊ ನಿಮ್ಮ ಹತ್ರ ಸಹ ಏನಾದರೂ ಪ್ಯಾಷನ್ ಇದೆ ಅದನ್ನೇ ಮಾಡಿ. ಅದರಲ್ಲಿ ನೀವು ಕರಿಯರನ್ನು ಸೆಟ್ ಮಾಡಿಕೊಂಡ್ರೆ ಮತ್ತು ಲೈಫ್ ಲಾಂಗ್ ನಿಮಗೆ ಕೆಲಸ ಮಾಡಬೇಕು ಅಂತ ಇರಲ್ಲ. ನೀವೇನು ಮಾಡ್ತೀರಾ ಅದೇ ನಿಮ್ಮ ಕೆಲಸ ಆಗಿರ್ತದೆ. ಪ್ರೀ ವರ್ಕೌಟ್ ಮೀಲಲ್ಲಿ ನಾನು ಕರ್ಡ್ ಮತ್ತು ವೇ ಪ್ರೋಟೀನ್ ತಿಂತಾ ಇದ್ದೇನೆ. ನಾನು ಇಡೀ ದಿನಕ್ಕೆ ಇದು ಫುಲ್ ಪ್ಯಾಕೆಟ್ ಕರ್ಡ್ ಖಾಲಿ ಮಾಡ್ತೇನೆ, ಅರೌಂಡ್ 400 ಗ್ರಾಮ್. ಕರ್ಡಲ್ಲಿ ಸಹ ಪ್ರೋಟೀನ್ ಇದೆ. 100 ಗ್ರಾಮಲ್ಲಿ 4 ಗ್ರಾಮ್. 400 ಗ್ರಾಮಲ್ಲಿ ನನಗೆ ಅರೌಂಡ್ 16 ಗ್ರಾಮ್ ಪ್ರೋಟೀನ್ ಸಿಗ್ತದೆ. ಕರ್ಡ್ 1 ಸ್ಕೂಪ್ ಅವತಾರ್ನ ಪರ್ಫಾರ್ಮೆನ್ಸ್ ವೇ ಮಲೈ ಕುಲ್ಫಿ ಫ್ಲೇವರ್, ಪ್ಲಸ್ ನಾನು ಇದಕ್ಕೆ ಸ್ವಲ್ಪ ತಂಪು ಬೀಜ ಮತ್ತು ಚಿಯಾ ಸೀಡ್ಸ್ ಆ್ಯಡ್ ಮಾಡ್ತೇನೆ. ಇದರಲ್ಲಿ ಸ್ವಲ್ಪ ತಂಪಾಗ್ತದೆ ನನಗೆ. ಇದು ನಂದು ವರ್ಕೌಟ್ ಆದಮೇಲೆ ಅದು ಬಾಡಿ ಕಂಡೀಷನ್. ಈಗ ಬಾಡಿ ಸ್ವಲ್ಪ ಫ್ಲ್ಯಾಟ್ ಇದೆ, ಯಾಕಂದರೆ ಇನ್ನೂ ನಂದು ಫ್ಯಾಟ್ ಲಾಸ್ ಕಂಪ್ಲೀಟ್ ಆಗಲಿಲ್ಲ. ಫ್ಯಾಟ್ ಲಾಸ್ ಕಂಪ್ಲೀಟ್ ಆದಮೇಲೆ ಬಾಡಿ ಇನ್ನೂ ನೆಕ್ಸ್ಟ್ ಲೆವೆಲ್ ಕಾಣ್ತದೆ. ಜಿಮ್ಮಲ್ಲಿ ನಾನು ಶೂಟ್ ಮಾಡೋದು ನಿಲ್ಲಿಸಿದ್ದೇನೆ. ಜಿಮ್ಮಲ್ಲಿ ಶೂಟ್ ಮಾಡ್ಲಿಕ್ಕೆ ಹೋದರೆ ನಂದು ವರ್ಕೌಟ್ ಕರೆಕ್ಟ್ ಆಗೋದಿಲ್ಲ. ಅದೇ ಮಾಡ್ಲಿಕ್ಕೆ ಹೋಗಿ ನಂದು ಬಾಡಿ ಸ್ವಲ್ಪ ಲ್ಯಾಗ್ ಆಗ್ತಿತ್ತು ತುಂಬ ಟೈಮಿಂದ. ಈಗ ವರ್ಕೌಟ್ ಮಾಡ್ತಾ ಮೊಬೈಲ್ ಮತ್ತು ಕ್ಯಾಮರಾ ಎಲ್ಲ ಯೂಸ್ ಮಾಡೋದು ನಿಲ್ಲಿಸಿದ ಮೇಲೆ ಬಾಡಿ ತುಂಬ ಇಂಪ್ರೂವ್ ಆಗಿದೆ. ಈಗ ನನಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡಲಿಕ್ಕಿದೆ. ನಾನು ಕ್ಯಾಮರಾ ತಗೊಂಡು ನಾಡಿದ್ದು ಸೆಪ್ಟೆಂಬರಿಗೆ 1 ವರ್ಷ ಕಂಪ್ಲೀಟ್ ಆಗ್ತದೆ. ಆದರೆ 1 ವರ್ಷದಲ್ಲಿ ನಾನೊಂದು ಕರೆಕ್ಟ್ 5 ಟೈಮ್ಸ್ ಆ ಕ್ಯಾಮರಾ ಯೂಸ್ ಮಾಡಲಿಲ್ಲ. ಅದಕ್ಕೆ ಇನ್ಮೇಲಿಂದ ಕ್ಯಾಮರಾ ಯೂಸ್ ಮಾಡಿ ವೀಡಿಯೋಸ್ ಮತ್ತು ವ್ಲಾಗ್ಸ್ ಮಾಡುವಂತ. ಇವತ್ತು ನಾವು ಐಪ್ಯಾಡ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಫಸ್ಟ್ಗೆ ನಾನು ಐಪ್ಯಾಡ್ ತಗೊಳ್ಳೋದಾ ಮ್ಯಾಕ್ ತಗೊಳ್ಳೋದಾ ಅಂತ ತುಂಬ ಕನ್ಫ್ಯೂಷನಲ್ಲಿದ್ದೆ. ಫೈನಲಿ ಈಗ ಐಪ್ಯಾಡ್ ತಗೊಳ್ಳು ಅಂತ ಡಿಸೈಡ್ ಮಾಡಿದ್ದೇನೆ. ಯಾಕಂದರೆ ನನಗೆ ಬೇಸಿಕ್ ಎಡಿಟ್ ಮಾಡಲಿಕ್ಕೆ ಇರೋದು, ಅದಕ್ಕೆ ಐಪ್ಯಾಡ್ ಸಾಕು, ಮ್ಯಾಕ್ ಬುಕ್ ಬೇಕು ಅಂತ ಇಲ್ಲ. ನನಗೆ ಅಷ್ಟು ಮ್ಯಾಕ್ ಬುಕ್ ಯೂಸ್ ಮಾಡಲಿಕ್ಕೆ ಸಹ ಬರೋದಿಲ್ಲ. ನಾನು ಲೈಕ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಅದರಿಂದೆಲ್ಲ ಸ್ವಲ್ಪ ದೂರ. ನಾನು ಫೋನಲ್ಲೇ ಎಡಿಟ್ ಮಾಡ್ತಾ ಇದ್ದದ್ದು. ಸೊ ಅಲ್ಲಿ ಹೋಗಿ ಒಂದ್ಸಲ ನೋಡ್ತೇನೆ. ಮೇ ಬಿ ಪ್ರೋ ಡೆಮೋಗೆ ಇರೋದಿಲ್ಲ, ಐಪ್ಯಾಡ್ ಏರ್ ಇರ್ಬೋದು. ಅದರಲ್ಲಿ ಯಾವುದು ಒಳ್ಳೆ ಉಂಟು ಅಂತ ನೋಡಿ ಲಾಸ್ಟಿಗೆ ಡಿಸೈಡ್ ಮಾಡ್ತೇನೆ. ನನ್ನ ಯೂಸಿಗೆ ನನಗೆ ಏರೇ ಸಾಕು, ಪ್ರೋ ಬೇಕು ಅಂತೆಲ್ಲ. ಮತ್ತು ಚೀಪಲ್ಲಿ ಸಹ ಆಗ್ತದೆ, ಅರೌಂಡ್ 60,000ಗೆ ಸಿಗ್ಬೋದು ನಮಗೆ ಏರ್. ನೋಡುವ. ಚಿರಾಗ್ನ ಎಡಿಟ್ ಯೂಸ್ ಮಾಡಿ ನಾವು ತಗೊಂಡ್ರೆ ನಮಗೆ ಡಿಸ್ಕೌಂಟ್ ಸಿಗ್ತದೆ. ಅದಕ್ಕೆ ಈಗ ಚಿರಾಗ್ನ ಪಿಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಈಗ ನಾವು MITಯಲ್ಲಿರುವ iPlanetಲ್ಲಿದ್ದೇವೆ. ಇಲ್ಲಿ ಸ್ಟೂಡೆಂಟ್ಸಿಗೆ 12% ಡಿಸ್ಕೌಂಟ್ ಇದೆ. ಅಂದರೆ 1 ಲಕ್ಷದ ಐಪ್ಯಾಡ್ ನಮಗೆ 88,000ಗೆ ಸಿಗ್ತದೆ. ಇದು ಐಪ್ಯಾಡ್ ಏರ್ ವಿತ್ ಕೀಬೋರ್ಡ್. ಇದು ಐಪ್ಯಾಡ್ ಏರ್ 13 ಇಂಚ್. ಇದರಲ್ಲಿ ಸಹ ಮ್ಯಾಜಿಕ್ ಕೀಬೋರ್ಡ್ ಇದೆ. ನನಗೆ ಕೀಬೋರ್ಡ್ ಯೂಸ್ ಇಲ್ಲ. ನಾನು ಕೀಬೋರ್ಡ್ ಯೂಸ್ ಮಾಡಿ ನನಗೆ ಅಭ್ಯಾಸನೇ ಇಲ್ಲ. ಅದಕ್ಕೆ ಕೀಬೋರ್ಡ್ ಇರೋದು ಯಾವುದು ತಗೊಳ್ಳೋದಿಲ್ಲ. ನನಗೆ ಜಸ್ಟ್ ಟಚ್ ಸ್ಕ್ರೀನ್ ಯೂಸ್ ಮಾಡಿ ಅಭ್ಯಾಸ ಇರೋದು. ಅದಕ್ಕೆ ಇದು ಐಪ್ಯಾಡ್ ಪ್ರೋ. ಇದರ ಡಿಸ್ಪ್ಲೇ ಮತ್ತು ಕ್ಯಾಮರಾ ಐಪ್ಯಾಡ್ ಏರಿಗೆ ಕಂಪೇರ್ ಮಾಡಿದರೆ ತುಂಬ ಒಳ್ಳೆ ಇತ್ತು. ಅದಕ್ಕೆ ನಾನು ಇದೇ ಐಪ್ಯಾಡ್ ಪ್ರೋ ತಗೊಳ್ಳುವ ಅಂತ ಡಿಸೈಡ್ ಮಾಡಿದ್ದೇನೆ. ಟೈಮ್ 9 ಆಯಿತು. ಇವತ್ತು ಈ ಶಾಪ್ ಕ್ಲೋಸ್ ಆಗ್ತಿದೆ. ಅದಕ್ಕೆ ನಾಳೆ ಬನ್ನಿ ಅಂತ ಹೇಳಿದರು. ನೆಕ್ಸ್ಟ್ ಡೇ ಪುನಃ ಹೋಗಿ ಒಂದ್ಸಲ ಲಾಸ್ಟ್ ಐಪ್ಯಾಡ್ ಪ್ರೋ ಮತ್ತು ಏರನ್ನು ಕಂಪೇರ್ ಮಾಡಿ ಐಪ್ಯಾಡ್ ಪ್ರೋ ಅನ್ನೇ ಫೈನಲ್ ಮಾಡಿ ಬಿಲ್ ಮಾಡಲಿಕ್ಕೆ ಹೇಳಿದೆ. ಇದರ ಡಿಸ್ಪ್ಲೇ ಮತ್ತು ಅದರ ಡಿಸ್ಪ್ಲೇಗೆ ತುಂಬ ಡಿಫ್ರೆನ್ಸ್ ಇದೆ. ಅದಕ್ಕೆ ನಾನು ಐಪ್ಯಾಡ್ ಏರ್ ಬದಲಿಗೆ ಐಪ್ಯಾಡ್ ಪ್ರೋ ತಗೊಳ್ಳುವ ಅಂತ ಡಿಸೈಡ್ ಮಾಡಿದ್ದು. ಯೂಟ್ಯೂಬ್ ಚಾನಲ್
ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಕ್ರಿಯೇಟ್ ಆಗಿರ್ತಾರೆ ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಗಾಡಿ ವಾಶ್ ಮಾಡೋದೇ ತುಂಬ ದಿನ ಆಯಿತು. ಎಷ್ಟು ಮಣ್ಣಾಗಿತ್ತಂದರೆ ಬೇಸ್ಮೆಂಟಲ್ಲಿ ನಿಲ್ಲಿಸಿದ್ದಲ್ಲಿ ಮಕ್ಕಳು ಡ್ರಾಯಿಂಗ್ ಎಲ್ಲ ಮಾಡಿ ಹೋಗ್ತಿದ್ರು. ಅದನ್ನು ನೋಡಿ ತುಂಬ ದಿನದಿಂದ ವಾಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ 2 ಸಲ ವಾಶ್ ಮಾಡ್ಲಿಕ್ಕೆ ಹೋದಾಗಲೂ ಅಲ್ಲಿ ಫುಲ್ ರಶ್ ಇತ್ತು. ನನಗೆ ವೆಯ್ಟ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ, ಸ್ವಲ್ಪ ಟೈಮ್ ಕಡಿಮೆ ಇರ್ತದೆ, ಹಾಗಾಗಿ ವಾಪಸ್ ಬಂದಿದ್ದೆ. ಇವತ್ತು ಮಣಿಪಾಲಲ್ಲಿ ವಾಪಸ್ ಬರ್ತಾ ನನಗೊಂದು ಖಾಲಿ ಶಾಪ್ ಸಿಕ್ತು, ಅದಕ್ಕೆ ಅಲ್ಲೇ ವಾಶ್ ಮಾಡಲಿಕ್ಕಿಟ್ಟೆ. ಈ ಕಾರ್ ತಗೊಂಡು ನಾಳೆಗೆ 5 ತಿಂಗಳು ಕಂಪ್ಲೀಟ್ ಆಗ್ತದೆ. 5 ತಿಂಗಳಲ್ಲಿ ನಾನು ಅರೌಂಡ್ 10,000 ಕಿಲೋಮೀಟರ್ ರನ್ ಮಾಡಿದೆ. ನಾನು ಒಬ್ಬನೇ ಓಡಿಸಿದ್ದು 10,000 ಕಿಲೋಮೀಟರ್. ನನಗೆ ಮುಂಚೆ ಕಾರ್ ಬಿಡ್ಲಿಕ್ಕೆ ಬರ್ತಿರ್ಲಿಲ್ಲ, ನಾನು ಇದೇ ಕಾರಲ್ಲಿ ಸ್ಟಡಿ ಆದದ್ದು. ಫಸ್ಟ್ ನಾನು ಚಿರಾಗ್ನ ಕಾರ್ ಬಿಟ್ಟು ಸ್ವಲ್ಪ ಕಲ್ತಿದ್ದೆ. ಕಾರ್ ಬಗ್ಗೆ ನಂಗೆ ಅಷ್ಟು ಗೊತ್ತಿರಲಿಲ್ಲ, ಅದಕ್ಕೆ ರಿವ್ಯೂ ಮಾಡ್ಲಿಕ್ಕೆ ಹೋಗಿರಲಿಲ್ಲ. ಈಗ 10,000 ಕಿಲೋಮೀಟರ್ ನಾನೇ ರನ್ ಮಾಡಿದ್ದೇನೆ. ಸೊ ಓನರ್ಶಿಪ್ ರಿವ್ಯೂ ಕೊಡ್ಬೋದು. ರಿವ್ಯೂ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಮ್ಯಾಕ್ಬುಕ್ ಅಥವಾ ಐಪ್ಯಾಡ್ ತಗೊಳ್ತೆ ಅಂತ. ಸೊ ಇವತ್ತು ಹೋಗಿ ಐಪ್ಯಾಡ್ ತಗೊಂಡು ಬಂದಿದ್ದೇನೆ. ಆ್ಯಪಲ್ ಅವ್ರು ಇದಕ್ಕೆ ಐಪ್ಯಾಡ್ ಅಂತ ಹೇಳ್ತಾರೆ. ನಾರ್ಮಲ್ ನಾವು ಮುಂಚೆ ಟ್ಯಾಬಲ್ಲಿ ಯೂಸ್ ಮಾಡಿದ್ದೇವಲ್ಲ, ಸೇಮ್ ಹಾಗೆ ಇರ್ತದೆ. ತುಂಬ ದಿನದಿಂದ ಒಂದೂವರೆ ತಿಂಗಳು ರಿಸರ್ಚ್ ಮಾಡಿ ಫೈನಲಿ ಈ ಡಿಸಿಷನಿಗೆ ಬಂದೆ. ನನಗೆ ಯೂಸ್ ಇರೋದು ಜಸ್ಟ್ ನಾರ್ಮಲ್ ಎಡಿಟಿಂಗ್, ಕ್ಯಾಮ್ರಾದ ಕ್ಲಿಪ್ಪನ್ನು ಇದು ಐಪ್ಯಾಡಿಗೆ ಹಾಕಿ ಇಲ್ಲಿ ಎಡಿಟ್ ಮಾಡ್ಲಿಕ್ಕೆ ಅಷ್ಟೇ. ಸೊ ನಾನು ಈ ಐಪ್ಯಾಡೇ ತಗೊಳ್ಳುವ ಅಂತ ಡಿಸೈಡ್ ಮಾಡಿದೆ. ದೊಡ್ಡ ಗ್ರಾಫಿಕ್ ಡಿಸೈನ್ ಅಥವಾ ಯಾವುದಾದ್ರು ಸ್ಕೆಚ್ ಎಲ್ಲ ಮಾಡಲಿಕ್ಕಿಲ್ಲ, ಆ್ಯನಿಮೇಷನ್ ಎಲ್ಲ ಸಿಂಪಲ್ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಲಿಕ್ಕೆ ಇರೋದು. ಅದೆಲ್ಲ ಈ ಐಪ್ಯಾಡಲ್ಲಿ ಆಗ್ತದಂತ ಗೊತ್ತಾಯಿತು ನನಗೆ ತುಂಬ ದಿನದಿಂದ ರಿಸರ್ಚ್ ಮಾಡಿ. ಅದಕ್ಕೆ ಹೋಗಿ ಈ ಐಪ್ಯಾಡ್ ತಗೊಂಡು ಬಂದೆ. ಇದರಲ್ಲಿ ಡಾವಿನ್ಸಿ ರಿಸಾಲ್ವ್ ಮತ್ತು ಇದು ಫೈನಲ್ ಕಟ್ 2 ಆ್ಯಪ್ಸ್ ವರ್ಕ್ ಆಗ್ತದೆ. ಇದು ನನ್ನ ಹೊಸ ಐಪ್ಯಾಡ್ ಪ್ರೋ M4 256 GB ಅದಿದು. ನನಗೆ 512 ಅದು ಬೇಕಿತ್ತು, ಆದರೆ ಇಲ್ಲಿ ಇವರು ಆರ್ಡರ್ ಕೊಟ್ಟು ಇನ್ನೊಂದು 5 ಡೇಸ್ 1 ವೀಕ್ ಆಗ್ಬೋದು ಅಂತ ಹೇಳಿದರು. ಅಷ್ಟು ಕಾಯ್ಲಿಕ್ಕೆ ಆಗೋದಿಲ್ಲ ನನಗೆ, ಆದರೆ ಅಷ್ಟು ಟೈಮ್ ಇಲ್ಲ. ಅದಕ್ಕೆ ಇವತ್ತೇ ಶಾಪಲ್ಲಿ ಯಾವುದು ಅವೈಲೇಬಲ್ ಇತ್ತು ಅದನ್ನೇ ತಗೊಂಡು ಬಂದೆ. ನಾನು ಫಸ್ಟ್ ಟೈಮ್ ಐಪ್ಯಾಡ್ ಯೂಸ್ ಮಾಡ್ತಾ ಇರೋದು. ನನಗೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಸಹ ಅಷ್ಟು ಗೊತ್ತಿಲ್ಲ. ಐಪ್ಯಾಡ್ ಅಂದರೆ ಐಫೋನ್ ಥರನೇ ಇರ್ಬೋದು ಅಂತ ಅಂದ್ಕೊಂಡಿದ್ದಾನೆ, ಅಷ್ಟೇನು ಕಾಂಪ್ಲಿಕೇಟೆಡ್ ಇರಲ್ಲ. ಸೊ ಸಿಂಪಲ್ ಇರ್ಬೋದು. ಇದಕ್ಕೆ ನನಗೆ ಅರೌಂಡ್ 1 lakh ಹತ್ರ ಆಯಿತು, 99 ಸಮಥಿಂಗ್ ಆಯಿತು. ಸ್ಟೂಡೆಂಟ್ ಆಫರ್ ಇತ್ತು. ಸ್ಟೂಡೆಂಟ್ ಆಫರ್ ಆಗಿ ಒಂದು 11,000 ಡಿಸ್ಕೌಂಟ್ ಆಯಿತು. ಪುನಃ ನಾನು 12,500 ಅದು ಐ ಕೇರ್ ಪ್ಲಸ್ ಎಂಥದ್ದು ತಗೊಂಡೆ. ಅದರಲ್ಲಿ ಎಲ್ಲ ಡ್ಯಾಮೇಜ್ ಕವರ್ ಆಗ್ತದಂತೆ. ಸೊ ನನಗಿನ್ನು 2 ವರ್ಷ ಟೆನ್ಷನ್ ಇಲ್ಲ. ಇದು ಯಾವತ್ತಾದ್ರೂ ಹೊಡೆದೋದ್ರೆ ಹೋಗಿ ಹೊಸದು ತಗೊಂಡು ಬರ್ಬೋದು. ಆಗ ಅಲ್ಲಿ ಸ್ಟೋರಲ್ಲಿ ಒಂದ್ಸಲ ಅನ್ಬಾಕ್ಸ್ ಮಾಡಿದ್ದೆ, ಮತ್ತು ಪುನಃ ಗಮ್ ಟೇಪ್ ಹಾಕಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೇನೆ. ಇನ್ನೊಂದ್ಸಲ ಅಫಿಷಿಯಲ್ ಆಗಿ ಅನ್ಬಾಕ್ಸ್ ಮಾಡುವ ಅಂತ. ಈಗ ಇದನ್ನು ಅನ್ಬಾಕ್ಸ್ ಮಾಡಿ ನೋಡುವ ಹೇಗಿದೆ ಅಂತ. ಫುಲ್ ಸ್ಲಿಮ್ ಇದೆ, ವೆಯ್ಟ್ ಸಹ ತುಂಬ ಕಡಿಮೆ ಇದೆ, ಅಷ್ಟೇನು ಹೆವಿ ಇಲ್ಲ, ಈಸಿಯಾಗಿ ಯೂಸ್ ಮಾಡ್ಬೋದು ಒಂದು ಕೈಯಲ್ಲಿ. ಬ್ಲ್ಯಾಕ್ ಕಲರ್ ಇದು. ಇದೀಗ ಸೆಟಪ್ ಎಲ್ಲ ಮಾಡಬೇಕು. ಸೊ ಸ್ವಲ್ಪ ಸೆಟಪ್ ಎಲ್ಲ ಮಾಡಿ ಮತ್ತೆ ತೋರಿಸ್ತೇನೆ ನಿಮಗೆ. ಸಿಂಪಲ್ ಒಂದು ಸೆಟಪ್ ಮಾಡಿದೆ. ಆನ್ ಆದಮೇಲೆ ಹೇಗೆ ಕಾಣ್ತಿದೆ. ಇದರ ಕ್ಯಾಮರಾ ತುಂಬ ಒಳ್ಳೆ ಇದೆ. ಇದರ ಕ್ಯಾಮರಾ ನೋಡಿ ಕ್ಲಿಯರ್ ಇದೆ. ತುಂಬ ರಿಸರ್ಚ್ ಮಾಡಿ ತಗೊಂಡದ್ದು. ಇದರಲ್ಲಿ ತುಂಬ ಯೂಸ್ ಇದೆ, ಎಡಿಟಿಂಗ್ ಎಲ್ಲ ಮಾಡಲಿಕ್ಕೆ ಆಗ್ತದೆ. ಬೇರೆಯವರಿಗೆಲ್ಲ ಅಷ್ಟು ಯೂಸ್ ಇಲ್ಲ ಇದು, ನನಗೆ ಸ್ವಲ್ಪ ಯೂಸ್ ಆಗ್ತದೆ. ನೀವೆಲ್ಲ ತಗೊಳ್ಳೋದಾದರೆ ಐಪ್ಯಾಡ್ ಏರ್ ಅಥವಾ ಐಪ್ಯಾಡ್ ಮಿನಿ ಅಂತ ಬರ್ತದೆ, ಸ್ಟೂಡೆಂಟ್ಸಿಗೆಲ್ಲ ಅದು ಬೆಸ್ಟ್. ಅರೌಂಡ್ 30,000ಗೆ ಸಿಗ್ತದೆ. ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ಇದರ ಮೇಲೆ ಇನ್ವೆಸ್ಟ್ ಮಾಡಿದ್ದೇನೆ. ಏನೆಲ್ಲ ತಗೊಳ್ಬೇಕು ಅಂತ ಇದ್ದೆ ಆಲ್ಮೋಸ್ಟ್ ಎಲ್ಲ ತಗೊಂಡಾಯಿತು ನಂದು. ಇನ್ನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಲಿಕ್ಕಿಲ್ಲ. ಇದು ನಂದು ಲಾಸ್ಟ್ ಇನ್ವೆಸ್ಟ್ಮೆಂಟ್. ಆಲ್ಮೋಸ್ಟ್ ಮುಗೀತು. ಕ್ಯಾಮರಾ ಇದೆ ನನ್ನ ಹತ್ರ, ಲೈಟ್ಸ್ ಆಯಿತು, ಈಗ ಎಡಿಟಿಂಗಿಗೆ ಒಂದು ಐಪ್ಯಾಡ್ಸ್ ಆಯಿತು. ಇದು ಮೈಕ್ ಎಲ್ಲ ಫುಲ್ ಕಾಸ್ಟ್ಲಿ ಇತ್ತು, ಇದು ಸಹ ಇನ್ವೆಸ್ಟ್ ಮಾಡಿ ತಗೊಂಡದ್ದು. ನಾನೇನೆಲ್ಲ ಅರ್ನ್ ಮಾಡಿದ್ದೇನೆ ಅದರಲ್ಲಿ 80% ಇನ್ವೆಸ್ಟ್ ಮಾಡಿದ್ದೇನೆ ನನಗೆ ಏನೆಲ್ಲ ಬೇಕು ಅದಕ್ಕೆ. ಸೊ ಇನ್ನು ಮುಂದೆ ಫ್ಯೂಚರಿಗೆ ಸ್ವಲ್ಪ ಸೇವ್ ಮಾಡಿ ಇಡಬೇಕು ಅಂತ ಇದ್ದೇನೆ. ಇನ್ನು ಇನ್ವೆಸ್ಟ್ಮೆಂಟ್ ಎಲ್ಲ ಮುಗೀತು ನಂದು. ಇದು ಲಾಸ್ಟ್ ಇನ್ವೆಸ್ಟ್ಮೆಂಟ್. ಕವರ್ ಹಾಕಬೇಕು ಇದಕ್ಕೆ.
ಕವರ್ ಇಲ್ಲ, ಬಿದ್ದರೆ ಒಡೆದೋಗ್ತದೆ. ಆದರೆ ನನ್ನ ಆ್ಯಪಲ್ ಕೇರ್ ಇದೆ, ಎಷ್ಟೆಲ್ಲ ಬಿದ್ದು ಒಡೆದೋದ್ರು ಹೊಸ್ತು ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ನಾನೊಂದು 2 ವರ್ಷ ಹತ್ರ ಬರುವಾಗ ಬೇಕಂತಾನೆ ಹೊಡೆದಾಕಿ ತಗೊಂಡೋಗಿ ಹೊಸ್ತು ತಗೊಂಡು ಬರ್ತೆ. ಆಗ ನನ್ನ ಹತ್ರ ಹೊಸ ಐಪ್ಯಾಡ್ ಆಗ್ತದೆ. ಬ್ರೈನ್ ಯೂಸ್ ಮಾಡಿದ್ದು ನಾನು ಸ್ವಲ್ಪ. ನಾನೀಗ ಕೂತ್ಕೊಂಡು ಇದನ್ನು ಸೆಟಪ್ ಮಾಡ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.